ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಲೆಟ್ಸ್ ಕಂಟಿನ್ಯೂ ವಿತ್ ಅವರ್ ಥೈಲ್ಯಾಂಡ್ ಸೀರೀಸ್. ಥೈಲ್ಯಾಂಡ್ ಅಂದ ತಕ್ಷಣ ನಮಗೆ ನೆನಪಾಗೋದು ಶಾಪಿಂಗ್, ಅದರ ನೈಟ್ ಲೈಫ್ ಅಷ್ಟೇ. ಆದರೆ ನಾವಿವತ್ತು ಥೈಲ್ಯಾಂಡ್ ಐಲ್ಯಾಂಡ್ಸ್ನ ಬೆಸ್ಟ್ ಕೆಪ್ಟ್ ಸೀಕ್ರೆಟ್ನ ನಮಗೆ ತೋರ್ಸೋಕ್ಕೆ ಬಂದಿದ್ದೀನಿ. ನಾವು ಬ್ಯಾಂಕಾಕ್ ಮತ್ತು ಪಟಾಯಲ್ಲಿ ಶಾಪಿಂಗ್ ಮತ್ತು ನೈಟ್ ಲೈಫ್ ಎಕ್ಸ್ಪೀರಿಯೆನ್ಸ್ ಮಾಡಿದ ಮೇಲೆ ಈಗ ಬಂದಿದ್ದೀವಿ ಫುಕೆಟ್ ಮತ್ತು ಕ್ರಾಬಿಗೆ ಥೈಲ್ಯಾಂಡ್ ಐಲ್ಯಾಂಡ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಬನ್ನಿ, ಈ ವಿಡಿಯೋಲಿ ನಿಮಗೆ ಸಾಕಷ್ಟು ಟಿಪ್ಸ್ ಮತ್ತು ಐಲ್ಯಾಂಡ್ ಟೂರ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡೋದನ್ನು ಮಾತ್ರ ಮರಿಬೇಡಿ. ನಿಮಗೆ ಐಲ್ಯಾಂಡ್ ಟೂರ್ಸ್ ಫುಕೆಟ್ ಮತ್ತು ಕ್ರಾಬಿ ಎರಡೂ ಕಡೆಯಿಂದ ಅವೈಲೇಬಲ್ ಇರುತ್ತೆ. ಬೋತ್ ಪ್ರೈವೇಟ್ ಆ್ಯಂಡ್ ಗ್ರೂಪ್ ಟೂರ್ಸ್ ಅವೈಲೇಬಲ್ ಇರುತ್ತೆ. ಪ್ರೈವೇಟ್ ಟೂರ್ನ ಲಾಂಗ್ ಟೇಲ್ ಬೋಟಲ್ಲಿ ಮತ್ತು ಗ್ರೂಪ್ ಟೂರ್ಸ್ನ ಸ್ಪೀಡ್ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಬೇರೆ ಬೇರೆ ಐಲ್ಯಾಂಡ್ ಟೂರ್ ಪ್ಯಾಕೇಜಸ್ ಅವೈಲೇಬಲ್ ಇರುತ್ತೆ. ನಿಮ್ಮ ಇಂಟ್ರೆಸ್ಟ್ಗೆ ತಕ್ಕಂಗೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೀವು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲಾದರೂ ಬುಕ್ ಮಾಡ್ಬೋದು, ಇಲ್ಲ ಅಲ್ಲಿ ಸ್ಟ್ರೀಟ್ಸಲ್ಲಿ ತುಂಬ ಟ್ರಾವೆಲ್ ಏಜೆನ್ಸೀಸ್ ಇರುತ್ತೆ, ಅವ್ರ ಹತ್ರನೇ ಡೈರೆಕ್ಟ್ ಬುಕ್ಕಿಂಗ್ ಮಾಡ್ಬೋದು. ನಾವು ಅಲ್ಲೇ ಡೈರೆಕ್ಟ್ ಬುಕ್ಕಿಂಗ್ ಮಾಡಿದ್ದೀವಿ. ಚೆನ್ನಾಗಿ ಬಾರ್ಗೇನ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾವು ಪೀಕ್ ಸೀಸನಲ್ಲಿ ಹೋಗಿರೋದ್ರಿಂದ ಲಾಂಗ್ ಟೇಲ್ ಬೋಟ್ ನಮಗೆ ಸಿಗಲಿಲ್ಲ. ಬಟ್ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ನೀವು ಐಲ್ಯಾಂಡ್ ಟೂರ್ನ ಲಾಂಗ್ ಟೇಲ್ ಬೋಟಲ್ಲೇ ಮಾಡಿ. ಅದು ಥೈಲ್ಯಾಂಡ್ನ ಒಂದು ಎಕ್ಸ್ಕ್ವಿಸಿಟ್ ಎಕ್ಸ್ಪೀರಿಯನ್ಸ್. ನಾವು ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಹರಟೆ ಹೊಡಿತಾ ಕಾಫಿ ಕುಡ್ಕೊಂಡು ರೆಡಿಯಾಗಿ ಬ್ರೇಕ್ಫಾಸ್ಟ್ ಮುಗಿಸಿ ನಮ್ಮ ಪಿಕಪ್ಗೆ ವೇಟ್ ಮಾಡ್ತಿದ್ವಿ. ನಿಮ್ಮ ಬುಕ್ಕಿಂಗಲ್ಲೇ ಹೋಟೆಲಿಂದ ಪಿಕಪ್ ಮತ್ತು ಡ್ರಾಪ್ ಇನ್ಕ್ಲೂಡ್ ಆಗಿರುತ್ತೆ. ಎಲ್ಲ ಐಲ್ಯಾಂಡ್ ಟೂರ್ಸ್ ಪಿಯರಿಂದ ಸ್ಟಾರ್ಟ್ ಆಗುತ್ತೆ. ಪಿಯರ್ ಅಂದರೆ ಬೋಟ್ಗಳ ಸ್ಟ್ಯಾಂಡ್ ಅಂತ ಹೇಳ್ಬೋದು. ನಮ್ಮ ಹೋಟೆಲಿಂದ ಪಿಕಪ್ ಮಾಡಿಕೊಂಡು ಅರೌಂಡ್ 30 ಮಿನಿಟ್ಸ್ ದೂರದಲ್ಲಿರೋ ಪಿಯರ್ಗೆ ನಮ್ಮನ್ನ ಕರ್ಕೊಂಡು ಬಂದು ಡ್ರಾಪ್ ಮಾಡಿದ್ರು. ನೀವೇ ನೋಡ್ತಿರೋ ಹಾಗೆ ಬೇರೆ ಬೇರೆ ಐಲ್ಯಾಂಡ್ ಟೂರ್ಸ್ ಅವೈಲೇಬಲ್ ಇದೆ. ಲೈಕ್ 4 ಐಲ್ಯಾಂಡ್ ಟೂರ್, ಫಿಫಿ ಐಲ್ಯಾಂಡ್ ಟೂರ್, ಹಾಫ್ ಡೇ, ಫುಲ್ ಡೇ ಎಕ್ಸೆಟ್ರಾ. ನಾವು ಹೋಗ್ತಿರೋದು 4 ಡೇ ಐಲ್ಯಾಂಡ್ ಗ್ರೂಪ್ ಟೂರ್ಗೆ. ನಾವು ನಮ್ಮ ಬುಕ್ಕಿಂಗ್ ರಿಸೀಟ್ ತೋರಿಸಿ ಕೈಗೆ ಟ್ಯಾಗ್ ಹಾಕ್ಸ್ಕೊಂಡು ಎಂಟರ್ ಆದ್ವಿ. ಅಲ್ಲೇ ಲೈಟ್ ಬ್ರೇಕ್ಫಾಸ್ಟ್ ಮತ್ತು ಕಾಫಿ ಎಲ್ಲ ಇತ್ತು. ಅರೌಂಡ್ 30 ಮಿನಿಟ್ಸ್ ವೆಯ್ಟ್ ಮಾಡಿದ ಮೇಲೆ ನಮ್ಮ ಬೋಟ್ ಹತ್ರ ಕರ್ಕೊಂಡು ಹೋದ್ರು. ಅರೌಂಡ್ 50 to 20 ಮೆಂಬರ್ಸ್ ಇದ್ರು ನಮ್ಮ ಗ್ರೂಪ್ ಟೂರಲ್ಲಿ. ನಾವು ನಮ್ಮ ಫಸ್ಟ್ ಐಲ್ಯಾಂಡ್ ರೀಚ್ ಆಗಿದ್ದೀವಿ ಇವಾಗ. ಅದೇ ಪೋಡಾ ಐಲ್ಯಾಂಡ್. ಅರೌಂಡ್ 10 ಮಿನಿಟ್ಸ್ ವಾಕ್ ಮಾಡಿದ ಮೇಲೆ ನಮಗೆ ಕಾಣಿಸಿದ್ದು ಸ್ವರ್ಗ. ಬಟ್ ತುಂಬಾ ಕ್ರೌಡ್ ಆಗಿತ್ತು. ಸ್ವಲ್ಪ ಹಾಗೆ ಆಟ ಆಡಿ ಪಿಕ್ ತೆಕ್ಕೊಂಡು ರಿಲ್ಯಾಕ್ಸ್ ಮಾಡಿ ಇಲ್ಲಿಂದ ಹೊರಟ್ವಿ. ಹೋಗಿದ್ದು ಚಿಕನ್ ಐಲ್ಯಾಂಡ್ಗೆ. ಶೇಪ್ ನೋಡಿದರೆ ಗೊತ್ತಾಗ್ತಿದೆ ಅಲ್ವಾ ಇದಕ್ಕೆ ಯಾಕೆ ಚಿಕನ್ ಐಲ್ಯಾಂಡ್ ಅಂತ ಹೆಸರಿಟ್ಟಿದ್ದಾರೆ ಅಂತ. ಇಲ್ಲಿ ಕೆಳಗೆ ಇಳಿಯೋಕ್ಕೆ ಎಲ್ಲೂ ಸ್ಪೇಸ್ ಇಲ್ಲದೆ ಇರೋದ್ರಿಂದ ಬೋಟಿಂದಾನೇ ನೋಡಿ ಪಿಕ್ಸ್ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಐಲ್ಯಾಂಡ್ಗೆ ಹೋಗೋಕ್ಕೂ ಮುಂಚೆ ನಮಗೆ ಸ್ನಾರ್ಕ್ಲಿಂಗ್ ಸ್ಪಾಟ್ಗೆ ಕರ್ಕೊಂಡು ಹೋದ್ರು. ಅರೌಂಡ್ 30 to 45 ಮಿನಿಟ್ಸ್ ಸ್ನಾರ್ಕ್ಲಿಂಗ್ಗೆ ಟೈಮ್ ಕೊಟ್ಟಿದ್ರು. ಇಲ್ಲಿ ವಾಟರ್ ತುಂಬಾ ಕ್ಲಿಯರ್ ಆಗಿತ್ತು. ಅಂಡರ್ಗ್ರೌಂಡ್ ಲೈಫ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ತುಂಬಾ ಥ್ರಿಲ್ಲಿಂಗ್ ಆಗಿತ್ತು. ನೆಕ್ಸ್ಟ್ ನಾವು ಹೋಗಿದ್ದು ಟಫ್ ಐಲ್ಯಾಂಡ್ಗೆ. ಒಂದಕ್ಕಿಂತ ಒಂದು ಐಲ್ಯಾಂಡ್ ಬ್ಯೂಟಿಫುಲ್ ಆಗಿತ್ತು. ಎಲ್ಲಿ ನೋಡಿದ್ರು ಲಾಂಗ್ ಟೇಲ್ ಬೋಟ್, ಕ್ರಿಸ್ಟೀನ್ ಬ್ಲೂ ಕ್ಲಿಯರ್ ವಾಟರ್, ಮೌಂಟೇನ್ ಕೇವ್ಸ್. ಇಲ್ಲೇ ಲಂಚ್ ಮುಗಿಸಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ವಿ. ಓವರ್ ಆಲ್ ಆಸಮ್ ಎಕ್ಸ್ಪೀರಿಯನ್ಸ್. ನೀವು ಥೈಲ್ಯಾಂಡ್ಗೆ ಹೋದಾಗ ಥೈಲ್ಯಾಂಡ್ ಐಲ್ಯಾಂಡ್ಸ್ನ ಎಕ್ಸ್ಪ್ಲೋರ್ ಮಾಡೋದನ್ನು ಮಿಸ್ ಮಾಡಬೇಡಿ.